ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಮಧುಮೈನ ಯೂಟ್ಯೂಬ್ ಚಾನಲ್. ಗೋಬಿ ಮಂಚೂರಿ ಅಂದರೆ ಯಾರಿಗೆ ತಾನೇ ಬಾಯಲ್ಲಿ ನೀರು ಬರಲ್ಲ. ರುಚಿಯಾಗಿರೋ ಬೇಬಿ ಕಾರ್ನ್ ಮಂಚೂರಿ ಮಾಡೋದು ಹೇಗೆ ನೋಡೋಣ ಬನ್ನಿ. ಬೇಕಾಗಿರೋ ಐಟಮ್ಸ್: ಕಾರ್ನ್ಫ್ಲೋರ್, ಮೈದಾ ಹಸಿಟ್ಟು, ಬೇಬಿ ಕಾರ್ನ ನಾನು ಈ ರೀತಿ ಉದ್ದುದ್ದು ಕಟ್ ಮಾಡ್ಕೊಂಡಿದ್ದೀನಿ, ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಕ್ಯಾಪ್ಸಿಕಮ್, ಟೊಮೊಟೊ ಸಾಸ್, ಚಿಲ್ಲಿ ಸಾಸ್, ಸೋಯಾ ಸಾಸ್ ಆ್ಯಂಡ್ ವೆನಿಗರ್, ಆನಿಯನ್ ಸ್ಪ್ರಿಂಗ್ಸ್, ಸಾಲ್ಟ್, ಅಡಿಗೆ ಎಣ್ಣೆ. ಮೊದಲಿಗೆ ಒಂದು ಪಾತ್ರೆಗೆ ಕಾರ್ನ್ಫ್ಲೋರ್, ಮೈದಾ ಹಸಿಟ್ಟು. ಕಾರ್ನ್ಫ್ಲೋರ್ ನಾವು 1 ಕಪ್ ಯೂಸ್ ಮಾಡಿದರೆ ಮೈದಾ ಹಸಿಟ್ಟು 1/4 ಕಪ್ ಯೂಸ್ ಮಾಡಬೇಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಉಪ್ಪು, ಫುಡ್ ಕಲರ್ ಇದು ಆಪ್ಷನಲ್, ಬಟ್ ಫುಡ್ ಕಲರ್ ಹಾಕೋದ್ರಿಂದ ಕಲರ್ ಚೆನ್ನಾಗಿರುತ್ತೆ, ಅದಕ್ಕೆ ನಾನು ಯೂಸ್ ಮಾಡಿದ್ದೀನಿ. ನೀರು ಇದಿಷ್ಟು ಹಾಕಿ ನೀಟಾಗಿ ಒಂದು ಟೈಮ್ ಮಿಕ್ಸ್ ಮಾಡಬೇಕು. ಯಾವ ರೀತಿ ಇರಬೇಕು ಅಂತಂದರೆ ಬಜ್ಜಿ ಹಸಿಟ್ಟು, ನಾವು ಬಜ್ಜಿಗೆ ಯಾವ ರೀತಿ ನಾವು ಹಿಟ್ಟು ಪ್ರಿಪೇರ್ ಮಾಡಿರ್ತೀವಿ ಆ ರೀತಿ ಇರಬೇಕು. ಸೊ ಕಾರ್ನ್ಫ್ಲೋರ್ ಹಾಕಿ ಹಿಂಗೆ ಡಿಪ್ ಮಾಡಿದಾಗ ನೀಟಾಗಿ ಬೇಬಿ ಕಾರ್ನ್ಗೆ ಅದು ಕೋಟೆಡ್ ಆಗಬೇಕು. ಈ ರೀತಿ ಪ್ರಿಪೇರ್ ಆದಮೇಲೆ ನಾವು ಒಂದು ಕಡೆ ಬಾಣಲಿಲಿ ಎಣ್ಣೆ ಕಾಯಕ್ಕೆ ಇಟ್ಕೋಬೇಕು. ಕಾದಿರೋ ಎಣ್ಣೆಗೆ ನಾವು ಬಿಡಿಯಾಗಿ ಬೇಬಿ ಕಾರ್ನ ಹಾಕಬೇಕು. ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋ ಗಂಟ ಬೇಯಿಸಬೇಕು. ಈ ರೀತಿ ಬೇಯಿಸಾದ್ಮೇಲೆ ಒಂದು ಪ್ಲೇಟಲ್ಲಿ ಎತ್ತಿಟ್ಕೊಂಡು ನಾವು ಡಬಲ್ ರೋಸ್ಟ್ ಮಾಡಬೇಕು. ಯಾಕಂದರೆ ಕ್ರಿಸ್ಪಾಗಿ ಬೇಬಿ ಕಾರ್ನ್ ಬರಬೇಕು ಅಂದರೆ 2 ಟೈಮ್ ರೋಸ್ಟ್ ಮಾಡಬೇಕು. ಈ ರೀತಿ ನಾವು ಡಬಲ್ ಟೈಮ್ ರೋಸ್ಟ್ ಮಾಡೋದ್ರಿಂದ ಗೋಬಿ ಮಂಚೂರಿ ಸಾಫ್ಟ್ ಆಗಿರಲ್ಲ, ಕ್ರಂಚಿಯಾಗಿ ಕ್ರಿಸ್ಪಿಯಾಗಿರುತ್ತೆ. ಸೊ ದಟ್ ಆ ರೀಸನಿಂದ ನಾನು ಡಬಲ್ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ಆಮೇಲೆ ಒಂದು ಕಡಾಯಿಗೆ ಸ್ವಲ್ಪ ಎಣ್ಣೆ, ಒಂದು 2 ಸ್ಪೂನ್ಸ್ ಹಾಕಿದ್ರೆ ಸಾಕು. ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡಬೇಕು. ಈರುಳ್ಳಿ ಫ್ರೈ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಾನು ಯಾಕೆ ಫಸ್ಟೇ ಹಾಕಿಲ್ಲ ಅಂತಂದರೆ ಅದು ಬೇಗ ತಳ ಹಿಡಿಯುತ್ತೆ, ಅದಕ್ಕೆ ನಾನು ಫಸ್ಟ್ ಈರುಳ್ಳಿ ಹಾಕಿ ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಕ್ಯಾಪ್ಸಿಕಮ್, ಕಾರ್ನ್ಫ್ಲೋರ್ ನೀರು, 1 ಸ್ಪೂನ್ ಕಾರ್ನ್ಫ್ಲೋರ್ಗೆ 1/4 ಗ್ಲಾಸ್ ಅಷ್ಟು ನೀರು ಹಾಕಿ ಮಿಕ್ಸ್ ಮಾಡೋದ್ರಿಂದ ಅದು ಗ್ರೇವಿ ಟೈಪ್ ಇರುತ್ತೆ. ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು, ಆನಿಯನ್ ಸ್ಪ್ರಿಂಗ್ ಇದಾಕೋದ್ರಿಂದ ನಮಗೆ ಟೇಸ್ಟ್ ಚೆನ್ನಾಗಿ ಕೊಡೋದು. ಎಲ್ಲ ಹಾಕಿ ಒಂದು ಟೈಮ್ ನೀಟಾಗಿ ಮಿಕ್ಸ್ ಮಾಡಬೇಕು. ಈ ರೀತಿ ಚೆನ್ನಾಗಿ ಕುದೀತಿದ್ದಾಗ 1/2 ಸ್ಪೂನ್ ಅಷ್ಟು ನಾನು ಚಿಲ್ಲಿ ಪೌಡರ್ ಯೂಸ್ ಮಾಡಿದ್ದೀನಿ. ಬಿಕಾಸ್ ನನಗೆ ಖಾರ ಅಂದರೆ ತುಂಬ ಇಷ್ಟ, ಅದಕ್ಕೋಸ್ಕರ ನಾನು ಚಿಲ್ಲಿ ಪೌಡರ್ ಆ್ಯಡ್ ಮಾಡ್ಕೊಂಡಿದ್ದೀನಿ. ನೀವು ಬೇಕಂದರೆ ಸ್ಕಿಪ್ ಮಾಡ್ಬೋದು. ಇದಾದಮೇಲೆ ಮಿಕ್ಸ್ ಮಾಡ್ಕೊಂಡಿರೋ ಸಾಸ್ ಹಾಕಬೇಕು. ನಾನು ಲಾಸ್ಟ್ ವಿಡಿಯೋದಲ್ಲೇ ತೋರಿಸಿದೆ, ನೂಡಲ್ಸ್ ವಿಡಿಯೋದಲ್ಲಿ. ಟೊಮೊಟೊ ಸಾಸ್, ಸೋಯಾ ಸಾಸ್, ಚಿಲ್ಲಿ ಸಾಸ್ ಆ 3 ನಾವು ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಈ ರೀತಿ ಕುದಿತಿರೋ ಗ್ರೇವಿಗೆ ಹಾಕಬೇಕು. ನೆಕ್ಸ್ಟ್ ನಾವು ಕರೆದಿಟ್ಕೊಂಡಿರೋ ಬೇಬಿ ಕಾರ್ನು ಅಷ್ಟೇ ಹಾಕಿ ನೀಟಾಗಿ ಸೌಟ್ ಮಾಡಬೇಕು. ಆ ಗ್ರೇವಿ ಏನಿದೆ ಅದು ಬೇಬಿ ಕಾರ್ನ್ಗೆ ನೀಟಾಗಿ ಅಬ್ಸರ್ವ್ ಆಗೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಫೈನಲಾಗಿ ನಾನು 1/2 ಸ್ಪೂನ್ ಅಷ್ಟು ವೆನಿಗರ್ ಯೂಸ್ ಮಾಡ್ತಾಯಿದ್ದೀನಿ. ಲಾಸ್ಟಲ್ಲಿ ಹಾಕಬೇಕು, ಯಾಕಂದರೆ ಅದು ಹುಳಿ ಅಂಶ ಇರುತ್ತಲ್ಲ, ಸೊ ಫಸ್ಟೇ ಹಾಕಿದ್ರೆ ಜಾಸ್ತಿ ಹುಳಿ ಬಿಡೋ ಚಾನ್ಸಸ್ ಇರುತ್ತೆ. ಅದಾದಮೇಲೆ ನಾವು ಸರ್ವಿಂಗ್ ಪ್ಲೇಟಿಗೆ ಗೋಬಿ ಮಂಚೂರಿನ ಸರ್ವ್ ಮಾಡ್ಕೊಂಡು ಈರುಳ್ಳಿ ಅದ್ರ ಮೇಲೆ ಉದುರಿಸ್ಕೊಂಡ್ರೆ ರುಚಿಯಾಗಿರೋ ಬೇಬಿ ಕಾರ್ನ್ ಮಂಚೂರಿ ಸವಿಯಲು ಸಿದ್ಧ ಆಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನೀವಿನ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಮರೀದಲ್ಲೇ ಸಬ್ಸ್ಕ್ರೈಬ್ ಆಗಿ.